ಇದೇನಿದು? ಬೆಳಗ್ಗೆನೆ ಯಾರು ಹೀಗೆ ಮೇನ್ ಡೋರ್ ಓಪನ್ ಮಾಡಿರೋದು? ಚಂಪಾ, ಚಂಪಾ, ಚಂಪಾ ಮೇಡಮ್, ಇಷ್ಟೊತ್ತಲ್ಲಿ ಯಾಕೆ ಮೇನ್ ಡೋರ್ ಓಪನ್ ಮಾಡಿದ್ಯಾ? ನೀನಲ್ಲೆಲ್ಲೋ ಅಡುಗೆ ಮನೇಲಿರ್ತೀಯ. ಯಾರಾದರೂ ಒಳಗೆ ಸೇರ್ಕೊಂಡ್ರೆ ಏನಾಗತ್ತೆ? ನಿಂಗೆ ಗೊತ್ತೂ ಆಗಲ್ಲ. ನಾವೆಲ್ಲ ಹೇಳಕ್ಕೂ ಮುಂಚೆ ಮೇನ್ ಡೋರ್ ಓಪನ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಂಗೆ. ನಾನು ತೆಗ್ದಿಲ್ಲ ಮೇಡಮ್. ಬೆಳಿಗ್ಗೆ ಎದ್ದು ಬಂದಾಗಲೇ ಡೋರ್ ಓಪನ್ ಇತ್ತು. ನೀವು ಸರ್ ವಾಕಿಂಗ್ ಹೋಗಿರ್ಬೋದು ಅಂತ ನಾನು ಹಾಗೆ ಬಿಟ್ಟೆ. ನಾವಿನ್ನೂ ಇವಾಗ ಎದ್ದೊಳ್ತಾ ಇದ್ದೀವಿ. ಸರ್ ಇನ್ನೂ ಮಲಗೇ ಇದ್ದಾರೆ. ರಾತ್ರಿ ಲಾಕ್ ಮಾಡಿದ್ದೆ ತಾನೇ? ರಾತ್ರಿ ನಾನೇ ಲಾಕ್ ಮಾಡಿದ್ದೆ ಮೇಡಮ್. ಇವಾಗ ಯಾರು ಓಪನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ಶ್ವೇತಾ ಮೇಡಮ್ ಏನಾದರೂ ಜಾಗಿಂಗ್ ಹೋಗಿರ್ಬೋದಾ? ಅವಳು ಇಷ್ಟು ಬೇಗ ಯಾವತ್ತು ಎದ್ದೊಳ್ತಾಳೆ ಹೇಳು? ಅವಳು ತೆಗ್ದಿರಲ್ಲ. ನಕ್ಷತ್ರ ಎಲ್ಲಿ? ಅಡುಗೆ ಮನೇಲಿದ್ದಾಳ? ಇಲ್ಲ ಮೇಡಮ್, ಅವ್ರಿನ್ನೂ ಎದ್ದಿಲ್ಲ ಅನ್ಸುತ್ತೆ. ಆ ಕಡೆ ಬಂದಿಲ್ಲ. ಇನ್ನೂ ಎದ್ದಿಲ್ವಾ? ಸರಿ, ನಂಗೊಂದು ಲೋಟ ಕಾಫಿ ರೆಡಿ ಮಾಡು, ನಾನು ಎಬ್ಬಿಸ್ತೀನಿ. ಸರಿ. ನಕ್ಷತ್ರ, ನಕ್ಷತ್ರ, ಎಲ್ಲೂ ಇಲ್ವಲ್ಲ. ಎಲ್ಲಿ ಹೋದ್ಲು ಈ ಹುಡುಗಿ? ಇನ್ನೂ ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ರಾತ್ರಿ ತಾನೇ ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದರೂ ನಾಪತ್ತೆ. ಇವಳಿಗೆ ಎಂಗೇಜ್ಮೆಂಟ್ ವಿಷಯ ಹೇಳೋರ್ಗು ನನಗೆ ಸಮಾಧಾನನೂ ಇಲ್ಲ. ಇನ್ನೂ ಸ್ವಿಚ್ ಆಫ್ ಆಗೇ ಇದೆ, ಆನೂ ಮಾಡಲ್ಲ. ಏನಾಗಿದೆ ಇವಳಿಗೆ? ಇನ್ನೂ ಫೋನ್ ಸ್ವಿಚ್ ಆನ್ ಮಾಡಿಲ್ಲ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಎಂಗೇಜ್ಮೆಂಟ್ ಹಿಂದಿನ ದಿನನೇ ಹೀಗೆ ನಿದ್ದೆಗೆಟ್ರೆ ಮದುವೆ ಟೈಮಲ್ಲಿ ನಿನ್ನ ಅವಸ್ಥೆ ಹೇಗಿರುತ್ತೋ ಏನೋ. ನಿದ್ರೆ ಮಾತ್ರೆ ಕೊಟ್ಟು ಮಲಗಿಸ್ಬೇಕಾಗತ್ತೋ ಏನೋ. ಸುಮ್ಮನೆ ಇರಮ್ಮ, ನೀನೊಬ್ಳು ಬಾಕಿ ಇದ್ದೆ ನನ್ನ ಕಾಲು ಎಳಿಯೋಕೆ. ಈಗ ನೀನು ಶುರು ಹಚ್ಕೊಂಡ್ಯಾ? ಇಷ್ಟು ದಿನ ಆದಮೇಲೆ ನಂಗೆ ಈ ಥರ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಮಗ ಮದುವೆ ಆಗ್ತಾ ಇದ್ದಾನೆ. ಈಗ ಚುಡಾಯಿಸ್ದೆ ಇನ್ನು ಯಾವಾಗ ಚುಡಾಯಿಸ್ಲಿ? ಅವರಿಬ್ರಂತೂ ಹೇಳ್ದೆ ಕೇಳ್ದೆ ಮದುವೆ ಆಗಿ ನನ್ನಿಂದ ಖುಷಿ ಕಿತ್ಕೊಂಡ್ಬಿಟ್ರು. ಈಗಲಾದರೂ ನಾನು ನಿನ್ನ ಕಾಲು ಎಳಿತೀನಿ ಬಿಡೋ. ಕಾಲು ಎಳಿಯೋ ಥರ ಏನೂ ಇಲ್ಲ, ನಿದ್ದೆ ಏನು ಗೆಟ್ಟಿಲ್ಲ. ಬೇಗ ಎಚ್ಚರ ಆಯಿತು, ಅದಕ್ಕೆ ಎದ್ದೆ ಅಷ್ಟೇ. ಆಯ್ತಾಯ್ತು, ಅದೇನೇನು ಕೆಲಸ ಇದೆಯೋ ಬೇಗ ಬೇಗ ಮುಗಿಸ್ಕೊ. ಶಾಪಿಂಗ್ ಹೊಂಡು. ನಿಂಗೆ ನಾಳೆಗೆ ಬಟ್ಟೆ ತಗೋಬೇಕು, ಶ್ವೇತಾಗೆ ಜ್ಯುವೆಲ್ರಿ ಸೀರೆ ಎಲ್ಲ ಪರ್ಚೇಸ್ ಮಾಡಬೇಕು, ಗೆಸ್ಟ್ಗಳಿಗೂ ಗಿಫ್ಟ್ ತಗೋಬೇಕು. ಎಲ್ಲ ಒಟ್ಟಿಗೆ ತರೋಣ. ತಲೆ ಅಲ್ಲಾಡ್ಸೋದಲ್ಲ, ಬೇಗ ಬೇಗ ಸ್ನಾನ ಮಾಡಿಕೊಂಡು ತಿಂಡಿ ತಿನ್ಕೊಂಡು ರೆಡಿ ಆಗೋ. ನಾಳೆನೇ ಎಂಗೇಜ್ಮೆಂಟು, ಬರೀ 24 ಗಂಟೆ ಬಾಕಿ ಇದೆ. ಸರಿ ಅಮ್ಮ, ನೀನು ಹೊರಡು, ನಾನು ರೆಡಿಯಾಗಿ ಬರ್ತೀನಿ. ಗುಡ್ ಬಾಯ್. ಕಾಲ್ ರಿಸೀವ್ ಮಾಡಿ. ನಕ್ಷತ್ರ, ಟೆನ್ಷನ್ ಕೊಡ್ಬೇಡ. ಈ ಮಿಸ್ಟ್ರಿ ಮುನಿಯಪ್ಪ ಮದುವೆ ಆಗ್ತಿದ್ದಾನೆ ಕಣೆ. ಈ ವಿಷಯ ನಿನಗೆ ಗೊತ್ತಿಲ್ಲ ಅಂದರೆ ನಮ್ಮ ಫ್ರೆಂಡ್ಶಿಪ್ಗೆ ಮರ್ಯಾದೆ ಇರಲ್ಲ. ಫೋನ್ ಎತ್ತೆ ಖಾಲಿ ಡಬ್ಬಿ. ಇವಳು ಯಾಕೆ ಹೀಗೆ ಮಾಡ್ತೀಯಾಳೆ? ಇನ್ನೂ ಫೋನ್ ಸ್ವಿಚ್ ಆಫ್ ಆಗೇ ಇದೆ. ಇವಳು ಯಾಕೆ ಹೀಗೆ ಆಡ್ತೀಯಾಳೆ? ಏನಾಗಿದೆ ಇವಳಿಗೆ? ಯಾರು ಇಷ್ಟೊತ್ತಲ್ಲಿ? ಐ ಆಮ್ ಸ್ಲೀಪಿಂಗ್. ಪಾಪು, ನಾನು ಕಣೆ. ಸ್ವಲ್ಪ ಬಾಗಿಲು ತೆಗಿತೀಯಾ? ಏನೊಂದು ಬೆಳಬೆಳಗ್ಗೆ ನಿದ್ದೆ ಮಾಡಕ್ಕೂ ಬಿಡಲ್ಲ.
ವಾಟ್? ಪಾಪು ಅದು ನಕ್ಷತ್ರ. ಗಾಡ್, ಐ ಆಮ್ ಫೆಡ್ ಅಪ್. ಸಾಕಾಗಿದೆ ನನಗೆ. ಫೋನ್ ನಂದು, ಕಾಲ್ ಬರೋದು ಅವಳಿಗೆ. ರೂಮ್ ನಂದು, ಹುಡ್ಕೋ ಬರೋದು ಅವಳನ್ನ. ನಾನೇನೋ ಅವಳು ಪಿ ಅನ್ಕೊಂಡಿದ್ದೀರಾ? ಯಾರು ಕಾಲ್ ಮಾಡಿದ್ರು? ಏನು ಹೇಳ್ತಿದ್ಯಾ ನೀನು? ನಾನೇನೋ ಹೇಳ್ತೀನಿ, ನನ್ ಗೋಳು. ಜಸ್ಟ್ ಗೋ. ನನ್ ನಿದ್ದೆ ಹಾಳು ಮಾಡಕ್ಕಂತಾನೆ ಡ್ರಾಮಾ ಮಾಡ್ಕೊಂಡು ಬರ್ತೀಯಾ? ಅದು ನಕ್ಷತ್ರ ಇಲ್ಲಿಲ್ವಾ? ಫಸ್ಟ್ ಆಫ್ ಆಲ್ ಅವಳು ಇಲ್ಲಿ ಯಾಕೆ ಇರ್ತಾಳೆ? ಅವಳು ಇಲ್ಲಿ ಇರ್ತೀನಿ ಅಂದ್ರು ನಾನು ಅವಳನ್ನ ಪಕ್ಕದಲ್ಲಿ ಬಿಟ್ಕೊಳ್ತೀನ? ಕಲರ್ ನೋಡಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಜಸ್ಟ್ ಗೋ ಗೋ. ಗುಡ್ ಮಾರ್ನಿಂಗ್ ಅದಕ್ಕೆ. ಭಾರ್ಗೋ, ನಕ್ಷತ್ರ ನೋಡಿದ್ಯಾ? ನಕ್ಷತ್ರನ? ಇಲ್ಲ ಅದಕ್ಕೆ, ನಾನೀಗಷ್ಟೇ ಇದು ಬರ್ತಿದ್ದೀನಿ. ಎಲ್ಲೂ ಓದ್ಲು ಇವಳು ಕಾಣ್ತಾನೆ ಇಲ್ಲ ಕಣೆ. ಏನಾಯ್ತು? ನಕ್ಷತ್ರನ ಯಾಕೆ ಇಷ್ಟೊತ್ತಲ್ಲಿ ಹುಡುಕ್ತಿದ್ಯಾ? ಆ ಹುಡುಗಿ ಎಲ್ಲೂ ಕಾಣಿಸ್ತಿಲ್ಲ ರೀ. ನಾನು ಎದ್ದಾಗ ಮೇನ್ ಡೋರ್ ಬೇರೆ ಓಪನ್ ಇತ್ತು. ಅದೆಲ್ಲಿ ಹೋದ್ಲೋ ಏನೋ. ಇದಕ್ಕಿಷ್ಟು ಟೆನ್ಷನ್ ಆದ್ರೆ ಹೇಗಾರ್ತಿ? ಲಾನಲ್ಲಿ ಇರ್ಬೋದು, ದೇವ್ರಿಗೆ ಹೂವು ಕುಯ್ತಾ ಇರ್ಬೋದು, ಅಲ್ಲಿ ನೋಡಿದ್ಯಾ? ಎಲ್ಲ ಕಡೆ ನೋಡಿದೆ ರೀ, ಎಲ್ಲೂ ಕಾಣಿಸ್ತಿಲ್ಲ. ಕಡೆಗೆ ಪಾಪು ರೂಮ್ನಲ್ಲೂ ಚೆಕ್ ಮಾಡಿದೆ, ಅವಳಲ್ಲೂ ಇಲ್ಲ ರೀ. ಟೆರೆಸಲ್ಲಿ ನೋಡಿದ್ರಾ? ಅಲ್ಲೇನಾದ್ರೂ ಪಾಟ್ಗಳಿಗೆ ನೀರು ಹಾಕ್ತಿರ್ಬಹುದು. ಚಂಪಾ ಅಲ್ಲೆಲ್ಲ ನೋಡ್ಕೊಂಬಂದ್ಲು, ಎಲ್ಲೂ ಇಲ್ವಂತೆ. ನಂಗೆ ಯಾಕೋ ಭಯ ಆಗ್ತಿದೆ ರೀ. ಇಷ್ಟು ಬೇಗ ಯಾರಿಗೂ ಹೇಳ್ದೆ ಕೇಳ್ದೆ ಅವಳು ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ಗಾಡ್, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡೋದು ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಓ, ಯಜಮಾನ್ರು ಫೈನಲಿ ಟ್ರ್ಯಾಕಿಗೆ ಬರ್ತಿದ್ದಾರೆ ಅಂತ ಅನ್ಸುತ್ತೆ. ಟಿಪಿಕಲ್ ಬಾಯ್ ಫ್ರೆಂಡ್ ಥರ ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್ ಅಂತ ವಿಶ್ ಮಾಡಕ್ಕಿರ್ಬೇಕು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶ್ವೇತಾ. ಏನು ಬೆಳಗ್ಗೆ ಕಾಲ್ ಮಾಡಿಬಿಟ್ಟಿದ್ದೀರಾ? ಅಷ್ಟೊಂದು ನೆನಪಾದ್ನಾ? ಏನಿಲ್ಲ, ನಾನು ಒಂಚೂರು ನಕ್ಷತ್ರ ಹತ್ರ ಮಾತಾಡಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್ ಫೋನ್ನ ಪಾಸ್ ಮಾಡ್ಬೋದಾ? ನಕ್ಷತ್ರ ಬೇಕಿದ್ರೆ ಅವಳ ನಂಬರ್ ಕಾಲ್ ಮಾಡಬೇಕು ತಾನೆ. ನನಗೆ ಕಾಲ್ ಮಾಡಿದ್ರೆ ನಾನೇನು ಮಾಡಲಿ? ಆ್ಯಕ್ಚುಲಿ ನಕ್ಷತ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಶ್ವೇತಾ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಗಾಡ್, ನಾಳೆ ನಮ್ಮ ಎಂಗೇಜ್ಮೆಂಟ್. ಆದರೆ ನಿನಗಿನ್ನೂ ನಕ್ಷತ್ರನ ಚಿಂತೆ. ಅವಳ ಹತ್ರ ಮಾತಾಡೋದಕ್ಕೆ ನಿನ್ನ ಹುಡುಗಿ ಮೊಬೈಲಿಗೆ ಕಾಲ್ ಮಾಡಿದ್ಯಾ? ದಿಸ್ ಇಸ್ ಟೂ ಮಚ್ ಭೂಪತಿ. ಪ್ಲೀಸ್ ಶ್ವೇತಾ, ಐ ಆಮ್ ರಿಯಲಿ ಸಾರಿ. ನಾನು ಅವಳಿಗೆ ಫೋನ್ ಟ್ರೈ ಮಾಡ್ತಾ ಇದೀನಿ, ಅವಳು ಫೋನಿಗೆ ಸಿಗ್ತಿಲ್ಲ. ಅದಕ್ಕೆ ನೀವೇ ಒಂಚೂರು ಅವಳು ಫೋನ್ ಕೊಟ್ಟು ಮಾತಾಡಿಸ್ತೀರಾ? ನಮ್ಮ ಎಂಗೇಜ್ಮೆಂಟ್ ವಿಷಯನೇ ಹೇಳಿಲ್ಲ ಅವಳಿಗಿನ್ನ. ಈಗ ನನಗಿಂತ ಈ ಮನೆಯಲ್ಲಿ ಅವಳೇ ಬ್ಯುಸಿ ಅಲ್ವಾ, ಅದಕ್ಕೆ ಆಗ ಆಡ್ತಾಳೆ, ಕೈಗೆ ಸಿಗಲ್ಲ ಅಲ್ವಾ? ಅವಳು ಯಾವಾಗ್ಲೂ ಹಾಗೇನೆ, ಎಲ್ರ ಜೊತೆ ಆರಾಮ ಮಿಂಗಲ್ ಆಗಿರ್ತಾಳೆ, ನಕ್ಕೊಂಡು ನಗಿಸ್ಕೊಂಡು ಖುಷಿಯಾಗಿರ್ತಾಳೆ. ನಕ್ಷತ್ರ, ನಕ್ಷತ್ರ, ನಕ್ಷತ್ರ. ಭೂಪತಿ, ಅವಳಿಲ್ಲೂ ಇಲ್ಲ. ಒಂದ್ಸತಿ ಕಿಚನ್ ಅಲ್ಲಿ ಚೆಕ್ ಮಾಡ್ತೀರಾ? ನಿಮ್ಗೆ ಗೊತ್ತಲ್ಲ, ಬೆಳಗ್ಗೆ ಅವಳು ಅಡ್ಗೆ ಮನೆಯಲ್ಲೇ ಇರ್ತಾಳೆ. 1 ಸೆಕೆಂಡು ಸುಮ್ಮನೆ ಇರೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ಚೆಕ್ ಮಾಡಿ ನೋಡಿ. ಸರಿ ಭೂಪತಿ.
ಚಂಪಾ, ನಕ್ಷತ್ರ ಅಲ್ಲಿ. ಇಲ್ಲ ಮೇಡಮ್, ಅವಾಗ್ನಿಂದ ಮನೇಲೆಲ್ಲರೂ ಹುಡುಕ್ತಿದ್ದೀವಿ, ಎಲ್ಲೂ ಕಾಣಿಸ್ತಿಲ್ಲ. ಸರಿ, ನಾನು ಹೋಗಿ ಕೆಲಸ ನೋಡು. ಭೂಪತಿ, ಅದು ಶ್ವೇತಾ ಕೇಳಿಸ್ತು. ಏನಾದರೂ ಪ್ರಾಬ್ಲಮ್ ಆಯ್ತಾ? ರಾತ್ರಿ ಆರಾಮಾಗಿದ್ಲಾ? ಎಲ್ಲೋಗಿರ್ಬೋದು? ಇಲ್ಲ ಇಲ್ಲ ಇಲ್ಲ, ಅವಳು ಆರಾಮಾಗೇ ಇದ್ಲು. ಮೇ ಬಿ ಇಲ್ಲೇ ಎಲ್ಲಾದ್ರೂ ದೇವಸ್ಥಾನಕ್ಕೋ ಅಥವಾ ಪಾರ್ಕ್ಗೋ ಹೋಗಿರ್ಬೇಕು. ನಿಮ್ಗೆ ಅವಳ ಬಗ್ಗೆ ಗೊತ್ತಲ್ವಾ? ಅದೆಲ್ಲ ಬೇಡಿ, ನಿಮ್ಮ ಬಗ್ಗೆ ಹೇಳಿ. ಇವತ್ತೇನು ಪ್ಲಾನ್ಸ್? ಶ್ವೇತಾ, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಇನ್ ಕೇಸ್ ನಕ್ಷತ್ರ ಬಂದರೆ ನನಗೆ ಕಾಲ್ ಮಾಡಿ, ಅಥವಾ ಅವಳಿಗೆ ಕಾಲ್ ಮಾಡೋದಕ್ಕೆ ಹೇಳಿ. ಹಾಂ, ಬಾಯ್. ಮದುವೆ ಫಿಕ್ಸ್ ಆಗಿದೆ. ನಾನೇ ನಿನ್ನ ಹುಡುಗಿ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಆದರೂ ಚೇಂಜ್ ಆಗ್ತೀಯ ಅಂತ ಅನ್ಕೊಂಡಿದ್ದೆ. ಆದರೆ ನೀನು ಇನ್ನೂ ನಿನ್ನ ಹಳೆ ಚಾಳಿ ಬಿಟ್ಟಿಲ್ಲ ಅಲ್ವಾ? ನನಗಿಂತ ನಿನ್ಗ ಕರಿಬೇಕೆ ಇಂಪಾರ್ಟೆಂಟ್. ಇರಲಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೆ. ಐ ಮೇಕ್ ಶೋ ವಿಲ್ ಪೇ ಫಾರ್ ದಿಸ್. ಎಷ್ಟೊತ್ತಿಗೆ ಹೋದ್ಲು? ನಿನ್ನೇನಾರ ಟೈಮ್ ನೋಡ್ಕೊಂಡ್ಯಾ? 5:45, 6 ಗಂಟೆ ಇರ್ಬೋದು ಸರ್. ಅಷ್ಟು ಬೇಗ ಎದ್ದು ಎಲ್ಲಿಗೆ ಹೋದ್ಲು ರೀ? ನೀನು ಯಾಕಪ್ಪ ತಡಿಲಿಲ್ಲ? ಯಾಕೆ ಹೋಗಕ್ಕೆ ಬಿಟ್ಟೆ? ಮನೆಯವರಲ್ವಾ, ಹೇಗೆ ಹೋಗ್ಬಿಡೋಣಕ್ಕಾಗುತ್ತೆ, ಅದಕ್ಕೆ ಸುಮ್ಮನೆ ಮೇಡಮ್. ಎಲ್ಲಿಗೆ ಹೋಗ್ತಿದ್ದೀನಿ, ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾರು ಹೇಳಿದ್ಲಾ? ಇಲ್ಲ ಸರ್, ನಾನು ಮಾತಾಡ್ಸಕ್ಕೆ ನೋಡಿದೆ, ಏನು ಇಷ್ಟು ಬೇಗ ಹೊರಟಿದ್ದೀರಿ ಅಂತ. ಅವ್ರು ಏನು ಅನ್ಲೇ ಇಲ್ಲ.